ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲ್ಲಿಕ. ವಾದಿರಾಜ್ ಮಾತಾಡ್ತಿರೋದು. 20 ಗ್ರಾಮ್ ಮಾಂಗಲ್ಯ ಸರಗಳ ರೀಸ್ಟಾಕ್ ಆಗಿದೆ. ಭಾಳ ಜನ ಕೇಳ್ತಾ ಇದ್ರು, ಅಣ್ಣ ನಮ್ಗೆ 20 ಗ್ರಾಮಿನ ಮಾಂಗಲ್ಯ ಸರ ಕೊಡಿ ಅಣ್ಣ ರೆಡಿ ಬೇಕಣ್ಣ ಅಂತಿದ್ರು. ಎಷ್ಟು ಬೇಕು ನಿಮ್ಗೆ ಇವಾಗ ರೆಡಿ? ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಮಾಂಗಲ್ಯ ಸರಗಳು ರೆಡಿ ಸ್ಟಾಕಲ್ಲಿದೆ. ಯಾರ್ಯಾರಿಗೆ ಬೇಕೋ ಬಂದು ಬೇಗ ತೊಗೊಂಡು ಹೋಗಿ. ಆರ್ಡ್ರ್ ಕೊಡೋ ಅವಶ್ಯಕತೆ ಇರಲ್ಲ. ಅವತ್ತಿಂದ ಅವತ್ತೇ ಇವಾಗ ಆರ್ಡ್ರ್ ಕೊಡಬೇಕಾದಂಥವ್ರಿಗೆ ರೆಡಿ ಸ್ಟಾಕಲ್ಲಿದೆ. ನಾಳೆನೇ ಹಳೆ ಬಂಗಾರ ತೊಗೊಂಬನ್ನಿ, ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ, ಮೇಲೆ ಎಷ್ಟಾಗುತ್ತೋ ಅಷ್ಟು ಕೊಡಿ, ತೊಗೊಂಡು ಹೋಗ್ತಾ ಇರಿ. ಏನಂತೀರಾ? ಸೊ ಈ ಥರದ ಹಬ್ಬಗಳು ಬೇಕಾದರೆ ವಾದಿರಾಜ್ ಮಂಟಪಕ್ಕೆ ಭೇಟಿ ನೀಡಿ. ಏನಪ್ಪ ಇದು ಮಿಂಚು ಬೆಂಕಿ ಅಂತೀರಾ? ಸೊ ರೀಸ್ಟಾಕ್ ಆಗಿರೋಗೋಸ್ಕರ ಬೆಂಕಿ ಕಲೆಕ್ಷನ್ಗಳು ಬಂದಿದ್ದಾವೆ. 3 ರಿಂಗು ಬರೀ 20 ಗ್ರಾಮ್ನಲ್ಲಿ ಮಂಗಲಸ್ ಯಾವ್ದಾರು ತಗೊಳ್ಳಿ, ಬರೀ 20 ಗ್ರಾಮಿಗೆ ಮಾಂಗಲ್ಯ ಸರಗಳು ಕೂಡ ಬಂದಿದ್ದಾವೆ. ನಿಜವಾಗ್ಲೂ ಖುಷಿ ಪಡಬೇಕು. 20 ಗ್ರಾಮಲ್ಲಿ ಮಾಂಗಲ್ಯ ಸರ ಆಗಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ, ಅವ್ರಿಗೆ ಈ ವಿಡಿಯೋನ ಕಳಿಸ್ರಿ, ಅವ್ರಿಗೂ ಗೊತ್ತಾಗಲಿ 20 ಗ್ರಾಮಲ್ಲೂ ಕೂಡ ಮಾಂಗಲ್ಯ ಸರ ಮಾಡಬಹುದು ಅಂತ. ಯಾಕೆ ನಾವು ಬಡವರು ಮಾಂಗಲ್ಯ ಸರ ಹಾಕೋಬಾರ್ದಾ? ಯಾಕೆ ಹಾಕೋಬಾರ್ದು ಹೇಳಿ ನೋಡೋಣ. ಮತ್ತು ಅದಕ್ಕೋಸ್ಕರ ತಾನೆ ಎಲ್ಲರೂ ಮಾಂಗಲ್ಯ ಸರ ಹಾಕೊಳ್ಳೋಕ್ಕೋಸ್ಕರ ನಾವು ಮಾಡಿದ್ದೀವಿ. ಈ ಥರದ ಹಬ್ಬ ಬೇಕಾದರೆ ವಾದಿರಾಜ್ ಮಂಟಪಕ್ಕೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ. ವಾದಿರಾಜ್ ಮಂಟಪ ದಾವಣಗೆರೆ ಧನ್ಯವಾದಗಳು.